ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಅಲೋ ಗ್ರೇಸ್ ಕ್ರೀಮ್ ಬಗ್ಗೆ. ಅಲೋ ಗ್ರೇಸ್ ಕ್ರೀಮ್ ಅಂದ್ರೆ ಏನು, ಯಾವ ಸಮಸ್ಯೆದಾಗ ಇದನ್ನ ಯೂಸ್ ಮಾಡಬೇಕು, ಮತ್ತೆ ಇದನ್ನ ಏನೇನು ಕಂಟೆಂಟ್ ಇರ್ತೈತಿ ಇದ್ರೊಳಗಡೆ, ಯಾವ ರೀತಿ ಯೂಸ್ ಮಾಡಬೇಕು, ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಉಪಯೋಗ ಮಾಡಕ್ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ಅಲೋ ಗ್ರೇಸ್ ಕ್ರೀಮ್ ನೋಡ್ರಿ, ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನಿಮ್ ತ್ವಚಾ ಬಹಳ ಜಾಸ್ತಿ ಡ್ರೈ ಇರ್ತೈತಿ, ಬಹಳ ಜಾಸ್ತಿ ಒಣಗಿರ್ತೈತಲ್ಲ, ಇಲ್ಲ ನಿಮ್ ಮುಖದಾಗ ಡಾರ್ಕ್ ಸ್ಪಾಟ್ಸ್ ಆಗ್ಯವು, ಇಲ್ಲ ಮಾರ್ಕ್ಸ್ ಕಲಿಗಳು ಕುಂತವ್ರಿ. ಎದ್ರ ಸಂಬಂಧ ಅಂದ್ರ ಸಡನ್ ಕ್ಲೈಮ್ಯಾಟಿಕ್ ಚೇಂಜಸ್ ಸಂಬಂಧ, ಇಲ್ಲ ನೀವು ಬಹಳ ಜಾಸ್ತಿ ಧೂಳದಾಗ ಅಡ್ಡಾಡ್ತೀರಿ, ಡಸ್ಟ್ನಾಗ ಅಡ್ಡಾಡ್ತೀರಿ, ಬಿಸಿಲ್ನಾಗ ಬಹಳ ಜಾಸ್ತಿ ತಿರುಗಾಡ್ತೀರಿ, ಅದ್ರ ಸಂಬಂಧ ನಿಮ್ ಮುಖದಾಗ ಏನಾರ ಕಲಿ ಆಗ್ಯಾವ ಅಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಆದ್ರ ಕರ್ರನ ಇದ್ದವ್ರಿಗೆ ಬೆಳ ಮಾಡಂಗಿಲ್ರಿ ಈ ಕ್ರೀಮ್. ಇದು ಒಂದು ಮಾಯಿಶ್ಚರೈಸರ್ ಅಂತ ಕೆಲಸ ಮಾಡ್ತೈತಿ, ನಿಮ್ ತ್ವಚದಾಗ ನಮಗೆ ಲಾಕ್ ಮಾಡ್ತೈತಿ. ಯಾವಾಗ್ಲೂ ಮಾಯಿಶ್ಚರೈಸರ್ ಈ ತರ ಇದೆ, ನಿಮ್ ತ್ವಚವನ್ನು ಮಾಯಿಶ್ಚರ್ ಇಡ್ತೈತ್ರಿ. ನಿಮ್ ತ್ವಚದಾಗ ಕೆರ್ತ ಐತಂದ್ರ ಅದನ್ನ ಕಡಿಮೆ ಮಾಡ್ತೈತಿ, ರ್ಯಾಶಸ್ ಅದಾವಲ್ಲ ಅದನ್ನ ಕೂಡ ಕಡಿಮೆ ಮಾಡ್ತೈತ್ರಿ. ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರ ಇದು ನೋಡ್ರಿ, ಲೈಟ್ ಲಿಕ್ವಿಡ್ ಪ್ಯಾರಾಫಿನ್, ಅಲೋವೆರಾ ಎಕ್ಸ್ಟ್ರಾಕ್ಟ್, ಗ್ಲಿಸರಿನ್, ಮೊನೋಸ್ಟೇರಿಯೇಟ್, compound aloe extract, style alcohol, dimethicone, stearic acid, honey extract, propylene glycol, lanolin, anhydrous, isopropyl palmitate, wheat germ oil, perfume, phenoxyethanol, triethanolamine, methyl paraben, potassium hydroxide, propyl paraben, EDTA, sodium, salt, tea tree oil, butylated hydroxy toluene, demineralized water. ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿ ತಯಾರು ಮಾಡ್ತಾರೆ. ಈಗ ಯಾವ ರೀತಿ ಯೂಸ್ ಮಾಡಬೇಕು, ಸೊ ನೋಡ್ರಿ ಮಕ್ಕಕ್ಕೆ ಯಾವ ರೀತಿ ಹಚ್ಕೋಬೇಕಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಮೊದ್ಲು ನಿಮ್ ಮಕ್ಕ ಏನಿದೆ ಚಂದಾಗ ನೀರ್ ಹಾಕಿ ತೊಳ್ಕೊಂಡ್ಬಿಡ್ರಿ. ತೊಳ್ಕೊಂಡಾದ್ಮೇಲೆ ಟವಲ್ ತಗೊಂಡ್ ಚಂದಾಗ ಬರ್ಸ್ಕೋರಿ. ಮಕ್ಕದಾಗ ಯಾವುದೇ ರೀತಿ ನೀರಿನ ಅವಶೇಷ ಇರಬಾರ್ದು. ಕ್ರೀಮ್ ತೋರಿ ಅಫೆಕ್ಟೆಡ್ ಪಾರ್ಟ್ ಇಲ್ಲ ಮಕ್ಕಕ್ಕೆ ಚಂದಾಗ ಹಚ್ಕೊಂಡು ನಿಮ್ಮ ಬಳ್ಳಿಲಿ ಚಂದಾಗ ಅಲ್ಲಿ ಸರ್ಕುಲರ್ ವೇದಾಗ ಲೈಟ್ ಆಗಿ ಮಸಾಜ್ ಮಾಡ್ಕೋರಿ ಕೆಲವೊಂದಿಷ್ಟು ಸೆಕೆಂಡ್. ಆಮೇಲೆ ಕೈ ತಕೊಂಡ್ಬಿಡ್ರಿ. ಈ ರೀತಿ ಇದನ್ನ ನೀವು ಉಪಯೋಗ ಮಾಡ್ಬೇಕಾಗ್ತೈತಿ. ಇದನ್ನ ನೀವು ದಿನಕ್ಕೆ 2 ಹೊತ್ತು ಇಲ್ಲ 3 ಹೊತ್ತು ಕೂಡ ಉಪಯೋಗ ಮಾಡಬೇಕು. ಇದ್ರಲ್ಲಿ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಕೆಲವೊಂದಿಷ್ಟು ಜನರಿಗೆ ಕಂಡು ಬಂದೈತಿ, ಈ ಕ್ರೀಮ್ ಹಚ್ಕೊಂಡಾದ್ಮೇಲೆ ಅವ್ರಿಗೆ ಯಾವ ಭಾಗಕ್ಕೆ ಇದನ್ನ ಹಚ್ಚಾರ ನೋಡ್ರಿ, ಅಲ್ಲಿ ಅವ್ರ ತ್ವಚಾ ಕೆಂಪಗಾಗ್ಬೋದು, ಇಲ್ಲ ಕೆರೆತ ಜಾಸ್ತಿ ಆಗ್ತೈತ್ರಿ. ಯಾರು ಇದನ್ನ ಬಳಸಕ್ ಹೋಗ್ಬಾರ್ದು. ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ನಾನು ನಿಮ್ಗೆ ತಿಳಿಸೀನಿ, ಯಾವುದೇ ಇಂಗ್ರೀಡಿಯೆಂಟ್ ಮೊದ್ಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಮೂಲ್ಯದ ಬಗ್ಗೆ ತಿಳಿಸ್ಬೇಕಂದ್ರೆ ಇದು ನಿಮ್ಗೆ 200 ರೂಪಾಯಿದಾಗ 50 ಗ್ರಾಮ್ ಅಲೋಗ್ರೇಸ್ ಕ್ರೀಮ್ ಸಿಗ್ತೈತ್ರಿ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ತ್ ಕೊಟ್ಟಂತ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ಏನ್ ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣತೈತಿ ನೋಡ್ರಿ, ಅದನ್ನ ಪ್ರೆಸ್ ಮಾಡ್ಬಿಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರುತ್ತೆ ನೋಡ್ರಿ ಅವ್ರ ಜೊತೆಗೆ ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ.